Hello everybody, how are you all? I'm super fine ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಹೀಸ್ ರೂಟೀನ್ ವರ್ಕ್ ಹಾರ್ಡ್ ಡ್ರೀಮ್ ಬಿಗ್. ಸೊ ಎಸ್, ಡೇ 4 ಆಫ್ ಮೈ ಹೆಲ್ದಿ ಫುಡ್ ರುಟೀನ್ ಡೇ. ಇವತ್ತು ನಾನು ನನ್ನ ನೆಕ್ಸ್ಟ್ ಮಾರ್ನಿಂಗ್ ಮೀಲ್ಗೆ ಇಲ್ಲಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಓವರ್ ನೈಟ್ ಸೋಕ್ಡ್ ಓಟ್ಸ್ ಎಲ್ಲ ಕೇಳೇ ಇರ್ತೀರ, ಅಫ್ಕೋರ್ಸ್ ನೋಡಿರ್ತೀರ, ಇಟ್ಸ್ ಕ್ವೈಟ್ ಕಾಮನ್. ಎಲ್ಲರ ಮನೇಲೂ ಆಲ್ಮೋಸ್ಟ್ ಮಾಡ್ಕೊಳ್ತಿರ್ತಾರೆ. ಬಟ್ ಈಗ ಈ ನಡುವೆ ಈ ಚಳಿಗಾಲದಲ್ಲೆಲ್ಲ ಬಿಸಿ ಬಿಸಿ ತಿನ್ನೋಕ್ಕೆ ಫೇವರ್ ಮಾಡ್ತಾರೆ. ಬಟ್ ಬಿಲೀವ್ ಮೀ, ಓವರ್ ನೈಟ್ ಸೋಕ್ಡ್ ಓಟ್ಸ್ ವಿತ್ ಚಿಯಾ ಸೀಡ್ಸ್ ಇದೆಯಲ್ಲ, ವಾವ್, ಜಸ್ಟ್ ವಾವ್ ಥರ ಇರುತ್ತೆ. ಬಾಯಲ್ಲಿಟ್ಟರೆ ಕರ್ಗೋಗ್ತಾ ಇರುತ್ತೆ. ಎಷ್ಟು ಚೆನ್ನಾಗಿರುತ್ತೆ. ಅದರಲ್ಲೂ ಮಿಕ್ಸ್ ಫ್ರೂಟ್ಸ್ ಎಲ್ಲ ಹಾಕ್ಕೊಳ್ಳೋದು ಮತ್ತು ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ದಿಸ್ ಈಸ್ ಮೈ ವೇ ಆಫ್ ಡೂಯಿಂಗ್ ಓವರ್ ನೈಟ್ ಸೋಕ್ಡ್ ಓಟ್ಸ್ ವಿತ್ ಮಿಲ್ಕ್. ಕರ್ಡ್ ಅಲ್ಲ, ಮಿಲ್ಕ್ ನಾನಿಲ್ಲಿ ಯೂಸ್ ಮಾಡ್ತೀನಿ. ನಂಗೆ ಕರ್ಡ್ ಹುಳಿ ಹೊಡೆಯುತ್ತೆ. ನನಗೆ ಹುಳಿ ಅಂಶ ಬೆಳಗ್ಗೆ ಬೆಳಗ್ಗೆ ತಿನ್ನೋದಂದ್ರೇ ನನಗೆ ಒಂಥರ ಅನಿಸುತ್ತೆ. ಮತ್ತು ಖಾಲಿ ಹೊಟ್ಟೆಯಲ್ಲಿ ನಾವು ಹುಳಿ ಅಂಶ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಆಗ್ಬೋದು. ಆ ಕಾರಣಕ್ಕೆ ನಾನಿಲ್ಲಿ ಹಾಲನ್ನು ಯೂಸ್ ಮಾಡ್ತೀನಿ. ಸೊ ಎಸ್, ನಾನಿಲ್ಲಿ ಆಲ್ಮೋಸ್ಟ್ 3 to 4 ಸ್ಕೂಪ್ಸ್ ಆಫ್ ಓಟ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ನಾನು ಚಿಯಾ ಸೀಡ್ಸ್ನ ತೊಗೊಳ್ತಾ ಇದ್ದೀನಿ. ಚಿಯಾ ಸೀಡ್ಸ್ ನೀರಲ್ಲಿ ಅಥವಾ ಹಾಲಲ್ಲಿ ಬೆರೆತಾದ್ಮೇಲೆ ಅದ್ರ ಸೈಜ್ ಟ್ರೈಸ್ ಅಂದರೆ ಡಬಲ್ ಅಲ್ಲ, ಥ್ರೈಸ್ದು ಸೈಜ್ ದೊಡ್ಡದಾಗುತ್ತೆ, 3ರಷ್ಟು ಸೈಜ್ ದೊಡ್ಡದಾಗುತ್ತೆ. ಸೊ ನೀವು ನೋಡ್ಕೊಳ್ಳಿ, ನೀವು ಎಷ್ಟು ಸರ್ವಿಂಗ್ಸ್ಗೆ ಮಾಡ್ತಾ ಇದ್ದೀರಾ ಅಂತ ನೋಡಿಕೊಂಡು ನೀವು ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಆಲ್ಮೋಸ್ಟು 3 to 3.5 ಸ್ಪೂನ್ಸ್ ನಾನಿಲ್ಲಿ ಹಾಕಿರಬಹುದು. ನಾನು 2 ಸರ್ವಿಂಗ್ಸ್ ಅಷ್ಟೇ ಇಲ್ಲಿ ನನಗೆ, ನನ್ನ ಯಜಮಾನ್ರಿಗೆ. ಸೊ ನಾನಿಲ್ಲಿ ಆಲ್ಮೋಸ್ಟ್ 3 ಮತ್ತು 3.5 ಸ್ಪೂನ್ಸ್ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿರ್ಬೋದು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ನೋಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಚಿಯಾ ಸೀಡ್ಸ್ ಜಾಸ್ತಿಯಾಗಿ ಓಟ್ಸ್ ಕಡಿಮೆ ಆದರೆ ನಿಮಗೆ ಚಿಯಾ ಸೀಡ್ಸೇ ಸಿಗುತ್ತೆ. ಸೊ ಅದು ಚಿಯಾ ಪುಡಿಂಗ್ ಥರ ಆಗುತ್ತೆ. ಚಿಯಾ ಸೀಡ್ಸ್ ಪುಡಿಂಗ್ ಅಂತ ಒಂದು ರೆಸಿಪಿ ಇದೆ, ಅದನ್ನು ಕೂಡ ಮುಂದೆ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು. ಟೈಮ್ ಇಟ್ಸ್ ಆಲ್ರೆಡಿ 10:37 ನಾನು ರೆಡಿ ಮಾಡಿ ಇಡ್ತಾ ಇದ್ದೀನಿ. ಇದನ್ನು ನಾನು ಓವರ್ ನೈಟ್ ಸೋಕ್ ಮಾಡಿ ಫ್ರೀಝರಲ್ಲಿ ಇಡ್ತೀನಿ. ಸೊ ನೀವು ಕೂಡ ಫ್ರೀಝರಲ್ಲಿ ಇಡಿ. ಹೊರಗಡೆ ಇದ್ದರೆ ಅದು ಫರ್ಮೆಂಟೇಷನ್ ಆಗುತ್ತೆ ಮತ್ತು ಹುಳಿ ಬರುತ್ತೆ. ಸೊ ಒಳ್ಳೆಯದಾಗಲ್ಲ. ಹಾಗಾಗಿ ಇದಕ್ಕೆ ನಾನೀಗ ಬಿಸಿಯಾಗಿ ಕಾಯಿಸಿ ಎತ್ಕೊಂಡಿರುವಂಥ ಹಾಲನ್ನು ತೊಗೊಂಡಿದ್ದೀನಿ. 2 to 3 ಗ್ಲಾಸಸ್ ಆಫ್ ಹಾಲನ್ನ ಹಾಕ್ಕೊಳ್ತೀನಿ. ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಲನ್ನ ಹಾಕ್ಕೊಳ್ಳಿ. ನನಗೆ ಹಾಲು ಜಾಸ್ತಿ ಇದ್ದಷ್ಟು ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಜೊತೆಗೆ ಓಟ್ಸ್ನಲ್ಲಿ ನೆಂದಿರುವಂಥ ಹಾಲನ್ನು ನಾನು ತೆಗೆದಿಟ್ಕೊಳ್ತೀನಿ ಸಪ್ರೇಟಾಗಿ ಬೆಳಗ್ಗೆ. ಅದನ್ನು ನಾನು ನನ್ನ ಪ್ರೋಟೀನ್ ಡ್ರಿಂಕ್ ಏನೇ ಇರ್ಬೋದು ಅಥವಾ ಸ್ಮೂತಿ ಏನೇ ಇರ್ಬೋದು ಅದರಲ್ಲಿ ನಾನು ಆ್ಯಡ್ ಮಾಡ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಓಟ್ಸ್ ಹಾಕೋದ್ರಿಂದ ಸ್ವಲ್ಪ ತಿಕ್ನೆಸ್ ಬರುತ್ತೆ ಮತ್ತು ಓಟ್ಸ್ ಹಸಿ ಫ್ಲೇವರ್ ಹೊಡೆಯುತ್ತೆ. ಬಟ್ ಓಟ್ಸ್ ನೆನೆಸಿರುವಂತಹ ಮಿಲ್ಕ್ ಏನಿದೆ ಅದು ತಿಕ್ನೆಸ್ ಜಾಸ್ತಿ ಇರುತ್ತೆ, ಓಟ್ಸ್ ಕಂಟೆಂಟ್ಸ್ ಎಲ್ಲ ಅದರಲ್ಲಿ ಇರುತ್ತೆ. ಸೊ ಹೆಲ್ತಿಗೆ ತುಂಬ ಬೆನಿಫಿಷಿಯಲ್ ಆಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮಿಲ್ಕ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಮಿಲ್ಕ್ ಆ್ಯಡ್ ಮಾಡ್ಕೊಳ್ಳಿ ಅಕಾರ್ಡಿಂಗ್ ಟು ಯುವರ್ ಸರ್ವಿಂಗ್ಸ್ ಅಂತ ಹೇಳಿದ್ರೆ ಎಷ್ಟು ಜನಕ್ಕೆ ನೀವು ತಗೊಳ್ತಿದ್ದೀರಾ, ಎಷ್ಟು ಜನಕ್ಕೆ ನೀವು ಪ್ರಿಪೇರ್ ಮಾಡ್ತಿದ್ದೀರಾ, ಅಕಾರ್ಡಿಂಗ್ ಟು ದಟ್. ಸೊ ಈಗ ನಾನು ಅದೇ ಸ್ಪೂನ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ ಲಂಪ್ಸ್ ಆಗಬಾರ್ದು. ಈ ಚಿಯಾ ಸೀಡ್ಸ್ ಏನು ಗೊತ್ತಾ, ಫಸ್ಟ್ ನಾನು ಯಾಕೆ ಚಿಯಾ ಸೀಡ್ಸ್ನ ಅವ್ರ ಜೊತೆ ಮಿಕ್ಸ್ ಮಾಡ್ತೆ ಅಂತ ಹೇಳಿದ್ರೆ, ಚಿಯಾ ಸೀಡ್ಸ್ ನೀವು ಒಂದೇ ಸರಿ ನೀರಿಗೆ ಹಾಕಿ ನೋಡಿ, ಅದು ಗಂಟಾಗಿಬಿಡುತ್ತೆ. ಗಂಟಾಗಿ ಅಲ್ಲೇ ದೊಡ್ಡದಾಗಿ ಫಾರ್ಮ್ ಆಗುತ್ತೆ. ಸೊ ಅದು ಚೆನ್ನಾಗಿ ಅನಿಸಲ್ಲ ತಿನ್ನುವಾಗ. ಹಾಗಾಗಿ ಫಸ್ಟಿಗೆ ಮಿಕ್ಸ್ ಮಾಡಿ ಆಮೇಲೆ ನೀರು ಹಾಕಿ. ಸೊ ಇಷ್ಟೇ ನಾನು ಹಾಕೋದು ನೈಟ್. ಇದಕ್ಕಿಂತ ಹೆಚ್ಚು ನಾನು ಏನನ್ನೂ ಹಾಕಲ್ಲ. ಇಷ್ಟು ಹಾಕಿ ಪ್ಲೇಟ್ ಮುಚ್ಚಿ ನಾನು ಎತ್ತಿಟ್ಬಿಡ್ತೀನಿ ಫ್ರೀಝರಲ್ಲಿ. ಸೊ ನೀವು ಕೂಡ ಅಷ್ಟೇ. ಫ್ರೀಝರ್ ಅಂತ ಹೇಳಿದ್ರೆ ಮೇಲೆ ಐಸ್ ಕ್ರೀಮ್ ಇರ್ತಿರಲ್ಲ, ನಾಟ್ ದ್ಯಾಟ್ ಪ್ಲೇಸ್. ಫ್ರಿಜ್ಜಲ್ಲಿ ಇಡಿ, ನಾರ್ಮಲ್ ಕೂಲಿಂಗ್ನ ವೆಜಿಟೇಬಲ್ಸ್ ಎಲ್ಲ ಏನು ಹೇಳ್ತೀವಿ ಫ್ರೂಟ್ಸ್ ಎಲ್ಲ ಅಲ್ಲಿ ಇಟ್ಟರೆ ಸಾಕು. ಸೊ ಎಸ್, ಇಷ್ಟೇ ನಂದು ರೆಸಿಪಿ. ನೆಕ್ಸ್ಟ್ ಮಾರ್ನಿಂಗಲ್ಲಿ ನೋಡೋಣ. ಈಗ ನಾನು ಮಾರ್ನಿಂಗಲ್ಲಿ ಅದಕ್ಕೆ ಮೇಲೆ ಸರ್ವಿಂಗ್ಸ್ ಟಾಪಿಂಗ್ಸ್ ಎಲ್ಲ ಮಾಡ್ಕೊಳ್ಬೇಕಲ್ಲ, ಅದಕ್ಕೆ ನಾನಿಲ್ಲಿ 3 ಐಟಮ್ಸ್ ನಾನು ತೊಗೊಂಡಿದ್ದೀನಿ. ಸೊ ಎಕ್ಸ್ಟ್ರಾ ಮಿಲ್ಕ್ ಬೇಕಾಗ್ಬೋದು ಅಂತ ಮಿಲ್ಕ್ ತೊಗೊಂಡಿದ್ದೀನಿ. ಆ್ಯಂಡ್ ಬನಾನಾ ಮತ್ತು ಪೊಮೊಗ್ರೆನೇಟ್ ತೊಗೊಂಡಿದ್ದೀನಿ. ಸೊ ನೋಡೋ ಪ್ರಕಾರ ಆಲ್ರೆಡಿ ನಾನು ನೈಟ್ ಜಾಸ್ತಿ ಮಿಲ್ಕ್ ಹಾಕಿರೋದ್ರಿಂದ ಮಿಲ್ಕ್ ಜಾಸ್ತಿನೇ ಇದೆ, ನೋಡ್ತಾ ಇರ್ಬೋದು. ಹಾಗಾಗಿ ಮಿಲ್ಕ್ ಏನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಥಿಕ್ನೆಸ್ ಬಂದಿದೆ. ನೈಟ್ ನೋಡುವಾಗ ಇಷ್ಟು ಥಿಕ್ನೆಸ್ ಇರಲಿಲ್ಲ ಅಲ್ವ. ಈಗ ಚೆನ್ನಾಗಿ ಓಟ್ಸ್ ಮತ್ತು ಚಿಯಾ ಸೀಡ್ಸ್ ಎಲ್ಲ ಹಾಲನ್ನ ಚೆನ್ನಾಗಿ ಹೀರ್ಕೊಂಡಿದೆ, ದಪ್ಪಾಗಿದೆ. ಸೊ ಹಾಲಿನ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಸೊ ಬಾಳೆಹಣ್ಣು ಹಾಗೆ ಪೊಮೊಗ್ರೆನೇಟ್ ನಾನು ಇಷ್ಟು ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ನಾನು ತಗೊಳ್ತಾ ಇಲ್ಲ. ಡ್ರೈ ಫ್ರೂಟ್ಸ್ ನೀವು ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ಆ್ಯಡ್ ಮಾಡೋದಾದರೆ ನೀವು ನೈಟೇ ಆ್ಯಡ್ ಮಾಡಿ, ಯಾಕಂದರೆ ಸೋಕ್ಡ್ ಡ್ರೈ ಫ್ರೂಟ್ಸ್ ತುಂಬ ಒಳ್ಳೆಯದಾಗುತ್ತೆ. ಬೆಳಗ್ಗೆ ಎದ್ದು ಇದರಲ್ಲಿ ಡೈರೆಕ್ಟಾಗಿ ನಾವು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡೋದು ಅಷ್ಟು ಒಳ್ಳೇದು ಅನಿಸಲ್ಲ. ಬಿಕಾಸ್ ಡ್ರೈ ಫ್ರೂಟ್ಸ್ ಸೋಕ್ ಆದಾಗಲೇ ಅದರಲ್ಲಿರುವಂತಹ ಆ್ಯಂಟಿಆಕ್ಸಿಡೆಂಟ್ಸ್ ಮತ್ತು ಇಮ್ಯುನಿಟಿ ಬೂಸ್ಟರ್ ಏನಿದೆ ಅದು ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಬಾಡಿಗೆ.
ಸ್ಪೆಷಲಿ ಡೈರೆಕ್ಟಾಗಿ ಯೂಸ್ ಮಾಡಿದ್ರೆ ಅದು ಫ್ಯಾಟ್ ಪ್ರೊಡ್ಯೂಸರ್ ಆಗಿ ಕನ್ವರ್ಟ್ ಆಗುತ್ತೆ. ನೀವು ಡೈರೆಕ್ಟಾಗಿ ಎಲ್ಲ ತಿಂತೀರ ಅಲ್ವಾ, ಆಲ್ಮಂಡ್ಸ್, ಕ್ಯಾಶ್ಯೂನಟ್ಸ್ ಎಲ್ಲ, ಇದು ನಿಮ್ಮ ಬಾಡಿಗೆ ಫ್ಯಾಟ್ ಟರ್ನರ್ ಆಗುತ್ತೆ. ಅಂದರೆ ಅದು ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ. ನಾಟ್ ಅಬೌಟ್ ಅ ಗುಡ್ ಥಿಂಗ್ ಅಂದರೆ ಅದನ್ನು ಸೋಕ್ ಮಾಡಿ ತಿನ್ನೋದ್ರಿಂದ ತುಂಬ ಯೂಸಸ್ ಇದೆ, ಬಟ್ ಹಾಗೆ ಇಟ್ಸ್ ನಾಟ್ ಸೊ ಗುಡ್ ಅಂತ ನನ್ನ ಪ್ರಕಾರ. ಸೊ ಈಗ ನಾನು ನನಗೆ ಎಷ್ಟು ಬೇಕು ನಾನು ಮಾರ್ನಿಂಗ್ ಸರ್ವಿಂಗ್ ಬೌಲ್ಗೆ ತೊಗೊಂಡಿದ್ದೆ. ನಾನು ಈಗೇನು ಹಾಕ್ತಿದ್ದೀನಲ್ಲ ಇಷ್ಟೇ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಈ ಬೌಲಲ್ಲಿ ನಾನು ಏನು ತೊಗೊಂಡಿದ್ದೀನಿ ಅಷ್ಟೇ, ಇನ್ನು ಮಿಕ್ಕಿದ್ದಲ್ಲ ನನ್ನ ಹಸ್ಬೆಂಡ್. ಸೊ ಹಸ್ಬೆಂಡ್ ಅಂದರೆ ಯಾಕಂತ ಹೇಳಿದರೆ ನಿಮ್ಗೆ ಗೊತ್ತಿರುತ್ತೆ, ಹೊರಗಡೆ ಹೋಗಿ ಕೆಲಸ ಮಾಡೋರಿಗೆ ಜಾಸ್ತಿ ಕ್ರೇವಿಂಗ್ಸ್ ಆಗುತ್ತೆ, ಅವ್ರಿಗೆ ತುಂಬ ಹೊಟ್ಟೆ ಹಸಿವಾಗುತ್ತೆ. ಹಾಗಾಗಿ ಹಸಿವು ಕಡಿಮೆ ಆಗಬೇಕಂದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸ್ವಲ್ಪ ಹೆವಿ ಇರಬೇಕು, ಹೆಲ್ದಿಯಾಗಿ ಕೂಡ ಇರಬೇಕು. ಸೊ ದಿಸ್ ಈಸ್ ಅ ಹೆಲ್ದಿ ಆ್ಯಂಡ್ ಹೆವಿ ಬ್ರೇಕ್ಫಾಸ್ಟ್ ಟು ಮೈ ಹಸ್ಬೆಂಡ್ ಆ್ಯಂಡ್ ಈವನ್ ಮೀ. ಇವತ್ತು ನನಗೆ ತುಂಬ ಅಂದರೆ ತುಂಬ ಕೆಲಸ ಇದೆ. ಈ ವಿಡಿಯೋ ಮಾಡ್ತಾ ಇರೋದು ನ್ಯೂ ಇಯರ್ ಹಿಂದಿನ ದಿನದ್ದು. ಸೊ ನ್ಯೂ ಇಯರ್ ಹಿಂದಿನ ದಿನ ನಂಗೆ ತುಂಬ ಕೆಲಸ ಆಯಿತು, ತುಂಬ ಕುಕ್ಕಿಂಗ್ ಇದೆ, ವಿಡಿಯೋಸ್ ಮಾಡ್ತಿಲ್ಲ. ಯಾಕಂತ ಹೇಳಿದ್ರೆ ತುಂಬ ಐಟಮ್ಸ್ ಮಾಡೋಕ್ಕಿದೆ, ಬಟ್ ನಾನು ಒಬ್ಬಳೇ ಇದ್ದೀನಿ. ನಿಮ್ಗೆ ಗೊತ್ತೇ ಇರುತ್ತೆ, ವಿಡಿಯೋಸ್ ಮಾಡಬೇಕಂತ ಹೇಳಿದ್ರೆ ಕ್ಯಾಮ್ರಾನ ನಾವು ಇಲ್ಲಿ ಅಲ್ಲಿ ಎಲ್ಲ ಕಡೆ ಇಟ್ಕೊಂಡು ವಿಡಿಯೋ ಮಾಡಬೇಕಾಗತ್ತೆ. ಸೊ ಅದು ಫ್ರೀ ಇದ್ದಾಗ ಮಾತ್ರ ಸಾಧ್ಯ ಆಗುತ್ತೆ, ಬಟ್ ಇಲ್ಲಿ ಹೆವಿ ಕುಕ್ಕಿಂಗ್ ಇರೋದ್ರಿಂದ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ನಾನು ಆ ಥರ ವಿಡಿಯೋ ಮಾಡುವಾಗ ನನ್ನ ಜೊತೆ ಯಾರಾದರೂ ಸಿಬ್ಲಿಂಗ್ಸ್, ಯಾರಾದರೂ ನನ್ನ ಅಮ್ಮ ಅಜ್ಜಿ ಇದ್ದರೆ ವಿಡಿಯೋ ಮಾಡ್ಬೋದು. ಇಲ್ಲಿ ನಾನು ಒಬ್ಬಳೇ ಆಗಿರೋದ್ರಿಂದ ತುಂಬ ಕಷ್ಟ ಆಗುತ್ತೆ, ಹಾಗಾಗಿ ಮಾಡ್ತಿಲ್ಲ. ಸೊ ಇಲ್ಲಿಗೆ ನನ್ನ ಹೆಲ್ದಿ ಬ್ರೇಕ್ಫಾಸ್ಟ್ ವಿಡಿಯೋ ಕಂಪ್ಲೀಟ್ ಆಗುತ್ತೆ. ಬ್ರೇಕ್ಫಾಸ್ಟ್ಗೆ ನೀವು ನೋಡ್ತಾ ಇರೋ ಹಾಗೆ ಚಿಯಾಸ್ ಮತ್ತು ಓಟ್ಸ್ನ ಯೂಸ್ ಮಾಡಿಕೊಂಡು ಓವರ್ನೈಟ್ ಸೋಕ್ಡ್ ಓಟ್ಸ್ ತೊಗೊಳ್ತಿದ್ದೀನಿ ವಿತ್ ಸಮ್ ಫ್ರೂಟ್ಸ್, ಬನಾನಾಸ್ ಆ್ಯಂಡ್ ದಾಳಿಂಬೆ ಅಷ್ಟೇ. ಪೊಮಗ್ರೆನೇಟ್ ತೊಗೊಂಡಿದ್ದೀನಿ, ಎರಡು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಸ್ವೀಟ್ ಎಷ್ಟು ಕಡಿಮೆ ಇರುತ್ತೆ ಅಷ್ಟು ಒಳ್ಳೆಯದು. ಇದಕ್ಕೆ ಯಾವುದೇ ರೀತಿಯಂಥ ಶುಗರ್, ಜಾಗ್ರಿ ಮತ್ತು ಯಾವುದೇ ಥರದ ಸ್ವೀಟ್ ನಾನಿಲ್ಲಿ ಆ್ಯಡ್ ಮಾಡಿಲ್ಲ. ಓನ್ಲಿ ವಿಚ್ ಇಸ್ ಫ್ರಮ್ ಫ್ರೂಟ್ಸ್ ಅಂತ ಹೇಳ್ಬೋದು. ಒರಿಜಿನಲ್ ಶುಗರ್ ಏನಿದೆ ಅಷ್ಟೇ, ಇಲ್ಲಿ ಯಾವುದೇ ರೀತಿ ಶುಗರ್ಸ್ ಆ್ಯಡ್ ಮಾಡಬೇಡಿ. ಸೊ ಸ್ವಲ್ಪ ನಾಲ್ಗೆಗೆ ಕಸಿ ಬಿಸಿ ಆಗ್ಬೋದು, ಅಯ್ಯೋ ಟೇಸ್ಟೇ ಇಲ್ಲ ಅನಿಸ್ತಿದೆ ಅಂತ ಅನ್ನಿಸ್ಬೋದು. ಆ ಟೇಸ್ಟ್ ಬರಲಿಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ದಾಳಿಂಬೆ ಮತ್ತು ಬನಾನಾ ತೊಗೊಂಡಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಟೇಸ್ಟ್ ಬೇಕು ಅಂದರೆ ಹೆಚ್ಚಾಗಿ ಬನಾನಾ ಮತ್ತು ದಾಳಿಂಬೆ ಅಥವಾ ಬೇರೆ ಯಾವುದೇ ರೀತಿ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ಳಿ. ಬಟ್ ಯಾವುದೇ ಕಾರಣಕ್ಕೂ ಶುಗರ್ ತೊಗೊಳ್ಬೇಡಿ. ಶುಗರ್ ಆ್ಯಡ್ ಮಾಡ್ಕೊಂಡು ನೀವು ತಿನ್ನೋದ್ರಿಂದ ಇದು ಯಾವುದೇ ಉಪಯೋಗ ಇರೋದಿಲ್ಲ. ಸೊ ಎಸ್, ಇದಾಗಿರುತ್ತೆ ಇವತ್ತಿನ ಹೆಲ್ದಿ ಬ್ರೇಕ್ಫಾಸ್ಟ್ ವಿಡಿಯೋ ನಿಮಗಾಗಿ. ಸೊ ನೋಡಿ, ನೀವು ಕೂಡ ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಹೇಗಿತ್ತು, ನೀವು ಮಾಡಿದ್ದು ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಸೂನ್ ಇನ್ ದ ನೆಕ್ಸ್ಟ್ ವ್ಲಾಗ್ ಆ್ಯಂಡ್ ಬಾಯ್.